ಇದು ನನ್ನ ಜಾಗ ಸ್ನೇಹಿತರೆ. ದೊಡ್ಡೇರಿಯಲ್ಲಿ ಬರುತ್ತೆ ನಮ್ಮದು ಜಾಗ. ದೊಡ್ಡೇರಿಯಲ್ಲಿ 2 ಎಕರೆ ಇಟ್ಕೊಂಡಿನಿ ನಾನು. 2 ಎಕರೆ 13 ಗುಂಟೆ ನನ್ನ ಜಾಗ ಇದೆ. ಇದ್ರ ಒಳಗಡೆ ಈ ಥರ JCB ತೊಗೊಂಬಂದು ಯಾರು ಮಾಡ್ತಾ ಇರೋದು ಕೆಲಸ ಅಂದರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರರು ಹೇಮಗಿರೀಶ್ ಅಂತ ಹೇಳಿ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದರೆ ಇದು ತೊಗೊಳಲ್ಲ. ಯಾಕೆಂದರೆ ನಮ್ಮದು ಫಾರೆಸ್ಟ್ ಲ್ಯಾಂಡ್ ಹತ್ರ ಬರುತ್ತೆ, ನಮ್ಮದು ಖಾತೆ ಇಲ್ಲ ಅಂತ ಎಲ್ಲ ಹೇಳಿ ಇವರು ನಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಇವರು ಏನಂದರೆ ಯಾವುದೋ ಒಂದು ಜಾಗ ಇಟ್ಕೊಂಡಿರೋವಂಥದ್ದು, ಓಕೆನಾ, ಯಾವುದೋ ಒಂದು ಜಾಗ ಇಟ್ಕೊಂಡು ಯಾವುದೋ ಒಂದು ವಿಚಾರದಲ್ಲಿ ನಮ್ಮ ಮೇಲೆ ಭಯಂಕರ ದಬ್ಬಳಿಕೆ ನಡೀತಾ ಇದೆ. ಓಕೆನಾ, ಮಾತಾಡ್ಬಿಟ್ಟು ಇದನ್ನು ನಾವು ಮತ್ತೆ ಮುಂದುವರಿಸ್ತೀವಿ. ದಯವಿಟ್ಟು ಹೇಳಿರಿ. ಕಾರ್ತಿಕ್ ಬಂದಿದ್ದಾರೆ. ನೀವು ಹೇಳ್ದಂಗೆನೆ ನಾವು ಅದನ್ನ ಈ ಕಡೆ EPTಯಿಂದ ಬಂದು ನಮ್ಮ ಇದ್ರೊಳಗಡೆ ಅಡ್ಡಾಡ್ತಿದ್ರು ಸರ್. ನಾವು ನಿಮಗೆ ಇನ್ಫಾರ್ಮ್ ಮಾಡಿದ್ವಿ, ನೀವು ಬಂದ್ಬಿಟ್ಟು ಅದನ್ನ ವೆಕೇಟ್ ಮಾಡಿಸಿದ್ದೀರಾ. ಈಗ ನೀವು ಹೇಳಿದ್ರಿ ಅದು ನಾವು ಹತ್ತು ಬರ್ತಾರೆ ಇಲ್ಲಿ ಟ್ರೆಸ್ ಪಾಸ್ ಮಾಡ್ತಿದ್ದಾರೆ ಅಂದಿದ್ದಕ್ಕೆ ಗುಂಡಿ ಇರಲಿಲ್ಲ, ಅದು ಬದ ಹಾಕ್ಸ್ತಿದ್ವಿ ಸರ್ ನಾವು. ಸೊ ಹಾಂ ಅಷ್ಟೇ ಸರ್. ಈಗ ಬಂದಿದ್ದಾರೆ, ನಮ್ಮ ಮುಂದೆ ಇದ್ದಾರೆ ಸರ್ ಅವರು. ಹಾಂ ಸರಿ ಸರ್, ಅವ್ರಿಗೊಂದು ಇನ್ಫಾರ್ಮ್ ಮಾಡಿ ಸರ್, ಅವ್ರು ಕಾರ್ತಿಕ್ ಅವರಿಗೆ. ಈಗ ನಮಗೆ ಸರ್ ನೀವು ಇವ್ರ ತಗ ಮಾತಾಡಿ ಸರ್. ಮೇಡಮ್, ಇವರು ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರರು ಹೇಮಗಿರೀಶ್ ಅವರ ಧರ್ಮಪತ್ನಿ ಅರುಣ ಅಂತ ಹೇಳಿ. ಇವ್ರದ್ದು ಏನಿದೆ ವಿಚಾರ, ಇಲ್ಲಿ ನನ್ನ ಜಾಗಕ್ಕೆ ಇವರು ದಾರಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಮ್ಮ ಹತ್ರ ಖಾತೆ ಇದೆ, ಪಾಣಿ ಇದೆ, ಈಚ್ ಅಂಡ್ ಎವ್ರಿಥಿಂಗ್ ಇದೆ. ಆದ್ರೆ ಏನಂದ್ರೆ ಇವ್ರು ಮಾಡ್ತಿರೋದು ಏನಂದ್ರೆ ಯಾರ್ದೋ ತೋಟಕ್ಕೆ ಬಂದ್ಬಿಟ್ಟು ನಮ್ದೇ ಅಂತ ಹೇಳೋ ಅಂತ ವ್ಯಕ್ತಿಗಳನ್ನ ನೀವು ಎಷ್ಟು ಜನ ನೋಡಿದೀರಾ? ಈಗ ನಾನು ಲೀಸಲ್ಲಿ 10 ವರ್ಷದಿಂದ ಇದು ಲೀಸಲ್ಲಿ ಇದ್ದೀನಿ. ಇಲ್ಲಿ ಯಾವ ಡಾಕ್ಯುಮೆಂಟ್ ಮೇಲೆ ನೀವು ಪಾಸ್ ಮಾಡಿಲ್ಲ ಮೇಡಮ್? ನೋ ಪಾಸ್, ಇಟ್ ಇಸ್ ಫೇಸ್ಬುಕ್ ಲೈವ್, ಓಕೆನಾ? ಪ್ಲೀಸ್ ಮಾಡಿ. ಎಸ್ ಮ್ಯಾಮ್, ನಾನು ಹೇಳ್ತಿರೋದೇನಂದ್ರೆ ನೀವು ಯಾವ ಡಾಕ್ಯುಮೆಂಟ್ ಮೇಲೆ ನನ್ನ ಜಾಗ ಅಂತ. ಎಸ್ ಮ್ಯಾಮ್, ನಿಮ್ದೇ ನಾವು ರಫೀಕ್ ಸಾಹೇಬ್ರು ಇದರಲ್ಲಿ ನನಗೆ ವಿತ್ ಡಾಕ್ಯುಮೆಂಟೇಶನ್ ಖಾತೆ ಇದೆಯಾ, ಪಾಣಿ ಇದೆಯಾ? ಇದೆ. ನಾವು ನಿಮಗೆ ತಗೊಂಬಂದಿದ್ವಲ್ಲ, ನಿಮ್ಮ ಹತ್ರ ಆಲ್ರೆಡಿ ಒಂದ್ಸತಿ ಕೊಟ್ಟಿದ್ಯಲ್ಲ. ಪುಟ್ಟಸ್ವಾಮಿ ಅವರು ನಿಮ್ಮ ಯಜಮಾನ್ರಿಗೆ ಕೊಟ್ಟಿದ್ದಾರೆ. ಯಾರು ಪುಟ್ಟಸ್ವಾಮಿ? ಪುಟ್ಟಸ್ವಾಮಿ ಅಂತ ಇಲ್ಲಿರೋರು. ನಿಮಗೆ ಪ್ಲೀಸ್ ಮ್ಯಾಮ್. ಎಸ್, ಕಾರ್ತಿಕ್ ಜಿ ಕೆದಿಲಾಯ್, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು. ಈ ಜಾಗದಲ್ಲಿ ನಿಂತಿರೋದು ದೇವಕಿ ಕೆವೈ ಅಂತ ಹೇಳಿ, ಸರ್ವೆ ನಂಬರ್ 33/4 ಬ್ಲಾಕ್. ಇದು ನಮ್ಮ ಮುಖ್ಯ ಪಾಣಿ. 2021ರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈ ಎಲ್ಲ ಜಾಗವನ್ನು ಒಟ್ಟುಗೂಡಿಸಲಾಗತ್ತೆ. ಅಲ್ಲಿ ತನಕ ನನಗೆ ಓಡಾಡೋದಕ್ಕೆ ದಾರಿ ಇರುತ್ತೆ. 2021ರಲ್ಲಿ ಏನಾಗತ್ತೆ ಅಂದರೆ ವಿಚಾರ, 2019ರಲ್ಲಿ ಏನಾಗುತ್ತೆ ಅಂದರೆ ವಿಚಾರ, EPTನ ಹೊಡಿತಾರೆ. EPTನ ಹೊಡೆದಾಗ ನನಗೆ ಓಡಾಡೋದಕ್ಕೆ ದಾರಿ ಇರೋದಿಲ್ಲ. ಓಡಾಡೋಕ್ಕೆ ದಾರಿ ಇಲ್ಲ ಅಂದಿದ್ದ ತಕ್ಷಣ ಏನಾಗುತ್ತೆ, ಇಲ್ಲ ಇದು ಕ್ಯಾಮ್ರಾ, ಇದು ಓಡಾಡೋಕ್ಕೆ ದಾರಿ ಇಲ್ಲ ಅಂದಿದ್ದ ತಕ್ಷಣ ಏನಾಗುತ್ತೆ, ಮೇಡಮ್ ಮನೆಯವರು ಈ ಜಾಗನ ಯಾರೋ ಒಬ್ಬ ವ್ಯಕ್ತಿ ಹತ್ರ ಒಂದು ಸಾಗುವಳಿ ಚೀಟಿ ಇದೆ ಸ್ನೇಹಿತರೆ. ಅವನ ಹತ್ರ 2000ನೇ ಇಸ್ವಿಗಿಂತ ಹಿಂದಿನ ಸಾಗುವಳಿ ಚೀಟಿ ಇದೆ. ಆ ಸಾಗುವಳಿ ಚೀಟಿ ಇಟ್ಕೊಂಡು ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀವ್ ಹೇಗ್ ಬಂದ್ರಿ, ನೀವೇನ್ ಮಾಡ್ತಾ ಇದೀರಾ, ನಿಮ್ಮ ಹತ್ರ ಎಲ್ಲಿದೆ ಡಾಕ್ಯುಮೆಂಟ್ ಅಂತ ಹೇಳಿ. ಇವಾಗ ನಾವ್ ಏನೇ ಮಾತಾಡಕ್ ಹೋದ್ರು ನನ್ನ ಜಾಗದಲ್ಲಿ ಫುಲ್ಲು ಅಕ್ವೈರ್ ಮಾಡ್ಕೊಂತ ಇದ್ದಾರೆ. ಅವ್ರ ಹತ್ರ ಇರೋದೇನಂದ್ರೆ ಒಂದು ಸಾಗುವಳಿ ಚೀಟಿ ಅಷ್ಟೇ. ಅವ್ರ ಹತ್ರ ಇರೋದು ಸಾಗುವಳಿ ಚೀಟಿ ಅಷ್ಟೇ. ಓಕೆನಾ? ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸ್ನೇಹಿತರೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಗಿ ಯಾವುದೇ ಕಾರಣಕ್ಕೂ ನಾನು ಜನಗಳಿಗೆ ಕೇಳ್ಕೊಳ್ಳೋದೇನಂದ್ರೆ, ಚೆನ್ನಾಗಿ ಹೋದ್ರಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಗ್ರಿ. ಯಾಕೆ ಅಂದ್ರೆ ಯಾವ ಜಾಗ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಒತ್ತುವರಿ ಮಾಡ್ಕೊಬಹುದು. ಯಾವ ಜಾಗದಲ್ಲಿ ಪ್ರಾಬ್ಲಮ್ಸ್ ಇದೆ, ಯಾವ ತರ ಪ್ರಾಬ್ಲಮ್ಸ್ ಇದೆ, ಅದೆಲ್ಲದನ್ನು ನೋಡ್ಕೊಂಡು ನೀವು ಒತ್ತುವರಿ ಮಾಡ್ಕೊಬಹುದು. ಅದೇ ಪ್ಲಾನ್ ಇವ್ರದ್ದು. ಓಕೆನಾ ಸ್ನೇಹಿತರೆ? ಇಲ್ಲಿ ನಮಗೆ ಏನ್ ಹೇಳ್ತಾರೆ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟು ಇಶ್ಯೂ ಆಗಿದೆ. 1961-62ನೇ ಇಸ್ವಿಯಲ್ಲಿ ಸರಸ್ವತಮ್ಮ ಅನ್ನೋರಿಗೆ ಈ ಜಾಗವನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಸಾಗುವಳಿ ಚೀಟಿ ಕೊಡಲಾಗಿತ್ತು. 61-62ನೇ ಇಸ್ವಿಲಿ ಸಾಗುವಳಿ ಚೀಟಿ ಆಯಿತು.
62 ಇಸ್ವಿಲಿ ಸಾಗುವಳಿ ಚೀಟಿ ಆದ್ಮೇಲೆ 91 92 ಇಸ್ವಿಲಿ ನೋಡ್ರಿ ಅವರು ಯಾರ್ಯಾರಿಗೋ ಫೋನ್ ಮಾಡ್ಕೊಂಡು, ಆ ವ್ಯಕ್ತಿ ಯಾರಂತಾನೆ ಗೊತ್ತಿಲ್ಲ, 91 92 ಇಸ್ವಿಲಿ ಏನಾಗತ್ತೆ, ನಮ್ಮ ಹೆಸರಿಗೆ ಪಾಣಿ ಆಗತ್ತೆ. ತಮಾಷೆ ವಿಚಾರ ಏನು ಅಂತ ಹೇಳ್ತೀನಿ ಕೇಳ್ರಿ. ಈ ಜಾಗವನ್ನ ಯಾರು ನಮಗೆ ಕೊಟ್ರೋ ಅದೇ ವ್ಯಕ್ತಿ ಇವರಿಗೆ ಲೀಸಿಗೆ ಹಾಕ್ಯಾರೆ. ನಮಗೆ ಮಾರಿರುವಂತ ವ್ಯಕ್ತಿನೇ ಮೊಹಮ್ಮದ್ ರಫೀಕ್ ಅನ್ನೋರು ಅವರ ಹೆಂಡತಿಯ ಹೆಸರಲ್ಲಿ ಅವರ ಹೆಂಡತಿ ಹೆಸರಲ್ಲಿದ್ದಂತ ಈ ಜಾಗನ ನಮಗೆ ಮಾರ್ತಾರೆ. ಈ ಜಾಗದ ಪೂರ್ತಿ ಇದಿದೆ, ಏನಿದೆ, ಚಕ್ಬಂದಿಗಳೆಲ್ಲ ಇದೆ. ಇದೇ ಜಾಗದ ರೆಕಾರ್ಡ್ಸ್ ಅನ್ನ ತಗೊಂಡೋಗಿ ಮೇಡಮಿಗೆ ಕೊಡ್ತಾರೆ. ಮೇಡಮ್ ಅವರಿಗೆ ನಾನು ಎದುರುಗಡೆ ಬಂದು ಹೇಳ್ತೀನಿ 2020ರಲ್ಲಿ, ಅವಾಗ ಇನ್ನೂ ಇವ್ರೇನು ಮಾಡಿರೋದಿಲ್ಲ ಇಲ್ಲಿ, ಅದಕ್ಕೂ ನನ್ನ ಹತ್ರ ಫೋಟೋಸ್ ಇದೆ. ಅವಾಗ ಇವ್ರು ಏನು ಹೇಳ್ತಾರೆ, ಇಲ್ಲ ನಾವು ಅವ್ರ ಹತ್ರ ತಗೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ. ಇವ್ರ ಎದುರುಗಡೆ ಕೈ ಮುಗಿದು ಬಂದೆ ನಾನು ಮಾತಾಡಿರ್ತೀನಿ. ಇವ್ರಿಗೆ ಏನಂದ್ರೆ ಇದು 100% ಗೊತ್ತಿದೆ ಸ್ನೇಹಿತರೆ, ಈ ಜಾಗದಲ್ಲಿ ಇದಾಗಲ್ಲ ಅಂತ ಹೇಳಿ, ಏನಂತಾರೆ, ಸರ್ವೆ ಆಗೋದಿಲ್ಲ ಅಂತ, ಸರ್ವೆಗೆ 1000 ಪ್ರಾಬ್ಲಮ್ಗಳಿದೆ ಅಂತ ಹೇಳಿ. ಓಕೆನಾ? ಹಾಗಾಗಿ ನಾನು ಹೇಳ್ತಿರೋದು ಏನಂದ್ರೆ, ದಯವಿಟ್ಟು ಆದಷ್ಟು ಈ ವಿಚಾರವನ್ನ ದೊಡ್ಡವರಿಗೆ ಮುಟ್ಟಿಸಿ. ನನ್ನ ಮೇಲೆ 100% ಇವರು ಅಟ್ಯಾಕ್ ಮಾಡಿಸ್ತಾರೆ. ಏನಕ್ಕೆ ಅಂದ್ರೆ, ಮೊನ್ನೆ ಯಾರೋ ಒಬ್ರು 4 ಜನ ಗಾಂಜಾ ಹೊಡ್ಕೊಂಡವರು ಬಂದ್ಬಿಟ್ಟು ಇಲ್ಲಿ ಕೇಳಿಯಾರಂತೆ, ಏನಂತ, ಇವನು ಯಾರು, ಕಾರ್ತಿಕ್ ಅನ್ನೋರು ಯಾರು, ಅವನು ಎಲ್ಲಿರ್ತಾನೆ, ಎಲ್ಲಿಗೆ ಬರ್ತಾನೆ, ಹೇಗೆ ಹೋಗ್ತಾನೆ ಅಂತೆಲ್ಲ ಹೇಳಿ, ಯಾವ ಕಡೆಯಿಂದ ಓಡಾಡ್ತಾರೆ ಅಂತ. ನಾನು ಕಾಡಿಂದ ಓಡಾಡ್ತೀನಿ ಅಂತ ಹೇಳಿ, ಸ್ವಾಮಿ ನಮಗೆ ಓಡಾಡೋದಕ್ಕೆ ದಾರಿ ಇಲ್ಲ, ಆ ದಾರಿನ ನಾನು ಕಾಡಿಂದ ಬಂದೆ. 2019 ತನಕನೂ ನಾವು ಕಾಡಲ್ಲೇ ಓಡಾಡ್ತಾ ಇದ್ದಿದ್ದು. 2019 ತನಕನೂ ಈ ಇಡೀ ಏರಿಯಾ ಏನಿದೆ ಇದು ರೆವಿನ್ಯೂ ಲ್ಯಾಂಡು ಅಂತ ಹೇಳ್ತಾ ಇದ್ರು. ಆದರೆ 2019 ಮೇಲೆ ಆನೆ ಟ್ರೆಂಚ್ ಹೊಡಿತಾರೆ. ಆನೆ ಟ್ರೆಂಚ್ ಹೊಡಿತಿದ್ದಂಗೆ ಆ ಕಡೆ ಏನಿದೆಯಲ್ಲ ಅವರು ನಮಗೆ ಜಾಗ ಬಿಡಲ್ಲ. ಅವ್ರು 8 ಅಡಿ ದಾಯಕ್ಕೆ ಗಿಡಗಳನ್ನ ಹಾಕೊಂಡಿದ್ದಾರೆ. ನಾವು ಅದನ್ನ ಕೇಳಕ್ಕಾಗಲ್ಲ. ಇಷ್ಟು ವರ್ಷ ನಾನು ಯಾರ ಜಾಗದ ಮೇಲೂ ಓಡಾಡಿರ್ಲಿಲ್ಲ ನಾನು, ಹಾಗಾಗಿ ನಾನು ಅವ್ರ ಹತ್ರ ಜಾಗ ಕೇಳಕ್ಕಾಗಲ್ಲ. ಆದ್ರೆ ಈ ಮೇಡಮ್ ಅವರು ಪೂರ್ತಿ 20 ಅಡಿ 15 ಅಡಿ ಜಾಗನ ಬಿಟ್ಕೊಂತಾರೆ. ಕಾರಣ ಏನು? ಅಲ್ಲ ರೀ ಸ್ವಾಮಿ, ನಾನು ಕೇಳ್ತಾ ಇರೋದೇನಂದ್ರೆ, 45 ಎಕರೆ 48 ಎಕರೆ ಇವ್ರ ಹತ್ರ ಜಾಗ ಇದೆ. ಇವರಿಗೆ ನನ್ನ 2 ಎಕರೆ ಮೇಲೆ ಯಾಕೆ ಆ ಕಣ್ಣು? ನನಗೆ ಇದು ಬಿಟ್ರೆ ಬೇರೆ ಇನ್ನೇನಾರು ಇದೆಯಾ? ಇಲ್ಲಿ ನೋಡಿ, ಇವರು ಟಾಂಟ್ ಬೇರೆ ಅದಕ್ಕೆ ನಗಾಡ್ಕೊಂಡು. ಸ್ನೇಹಿತರೆ, ನಾನು ಇವ್ರ ಹತ್ರ ಕೈಕಾಲಿಗೆಲ್ಲ ಬಿದ್ದೀನಿ. ಇವ್ರ ಎದುರುಗಡೆ ಕೈ ಮುಗಿದ್ಬಿಟ್ಟು ಕೇಳಿ ನಾನು ಏನಂತ, ನನ್ನ ಜಾಗ ದಯವಿಟ್ಟು ನೀವು ಅದಕ್ಕೆ ತಲೆ ಹಾಕ್ಬೇಡಿ ಅಂತ. ನಿಮ್ಮ ಜಾಗ ಅಲ್ಲ ಅದು, ನಿಮ್ಮ ಜಾಗ ಕಾಡಲ್ಲಿದೆ. ಕಾಡಲ್ಲಿ 1000 ಜನ ಜಾಗ ಇದೆ ಸ್ವಾಮಿ. ಈ ಜಾಗ ನಂದು. ಈ ಜಾಗನ ಯಾರು ನನಗೆ ಕೊಟ್ಟರು ಅವರೇ ಇವ್ರಿಗೆ ಹಾಕ್ಯಾರೆ. ಓಕೆನಾ? ಅವರೇ ಇವ್ರಿಗೆ ಹಾಕ್ಯಾರೆ ಏನನ್ನ, ಈ ಲೀಸನ್ನ. ದಯವಿಟ್ಟು ಇದನ್ನ ಆದಷ್ಟು ಶೇರ್ ಮಾಡಿ. ಈ ವಿಚಾರ ಜನಗಳಿಗೆ ಮುಟ್ಟಬೇಕು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ ಕೇಸ್ ತಗೊಳ್ಳಲ್ಲ. ಓಕೆನಾ? ಪೊಲೀಸ್ ಸ್ಟೇಷನ್ ಕೇಸ್ ತಗೊಳ್ಳಲ್ಲ. ಇವ್ರು ಇದನ್ನ ಯಾವ ಟೈಮಲ್ಲಿ ಮಾಡ್ತಾರೆ ಅಂದ್ರೆ, ಎಲ್ಲ ರಜಾ ಇರುತ್ತೆ, ರಜಾ ಇದ್ದಾಗ ಮಾಡ್ತಾರೆ. ಇವರಿಗೆ ಯದ್ವಾ ತದ್ವಾ ದುಡ್ಡು. ಅಲ್ಲಿ ನೋಡ್ರಿ, ಜನದ ಮೇಲೆ ಜನ ಬರ್ತಾನೆ ಇದ್ದಾರೆ. ಇದು ತುಂಬಾ ವಿಚಿತ್ರವಾಗಿ ಟನ್ ತಗೊಳತ್ತೀಗ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಬದುಕಿದ್ರೆ ಹಿಂಗೆ ಬದುಕ್ತೀನಿ, ಸತ್ರೆ ಸಾಯೋಣ. ಆದ್ರೆ ಇಂಥವ್ರ ಎದುರುಗಡೆ ಯಾವುದೇ ಕಾರಣಕ್ಕೂ ತಲೆ ತಗ್ಸೋಂಗಿಲ್ಲ. ಇವ್ರು ನಮ್ಮ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಅವ್ರು ನೋಡ್ರಿ ಅಲ್ಲಿ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾನೆ ಇದ್ದಾರೆ. ನಾವು ಇಷ್ಟೆಲ್ಲ ಹೇಳಿದ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಇವ್ರು ಏನಾರ ಮಾತಾಡಕ್ ಬಂದ್ರೆ, ನಾವು ಸೋಲಾರ್ ಹಾಕೊಂಡಿದೀವಿ, ನಾವು ಇಲ್ಲಿ ಬೆಳೆ ಬೆಳ್ಕೊಂಡಿದೀವಿ. ಸ್ವಾಮಿ, ದನ ಕಟ್ಟಿರೋರು ನೀವು ಹೇಳಿ, 200 ದನಕ್ಕೆ ಇದು ಸಾಕಾಗತ್ತಾ? ಇದು 200 ದನಕ್ಕೆ ಈ ಹುಲ್ಲು ಸಾಕಾಗತ್ತಾ? ಈ ತರ ಕಟ್ ಮಾಡಿಲ್ಲ. ಏನಕ್ಕೆ ಹೇಳ್ರಿ ಇದು ಮಾಡ್ತಿರೋದು? ಜಸ್ಟ್ ಫಾರ್ ನೇಮ್ ಸೇಕ್, ಟು ಟೇಕ್ ಓವರ್ ಮೈ ಲ್ಯಾಂಡ್. ದಿಸ್ ಈಸ್ ಎ ಲ್ಯಾಂಡ್ ಗ್ರಾಬಿಂಗ್ ಕೇಸ್, ಕ್ಲಾಸಿಕ್ ಲ್ಯಾಂಡ್ ಗ್ರಾಬಿಂಗ್ ಕೇಸ್. ನನಗೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರ ಹತ್ರ ಡಾಕ್ಯುಮೆಂಟ್ ಇದೆ, ಇವ್ರ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಹೇಳಿ. ನಾನು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಸ್ನೇಹಿತರೆ. ಅವ್ರು ಏನು ಹೇಳ್ತಾರೆ, ನಾವೇನು ಮಾಡಕ್ ಬರಲ್ಲ ರೀ ಈ ವಿಚಾರದಲ್ಲಿ ಅಂತಾರೆ. ಏನು ಮಾಡಬೇಕು? ಕೋರ್ಟ್ ರಜಾ ಇವತ್ತು, ನಾಳೆನೂ ರಜಾ. 15, 16ನೇ ತಾರೀಕು 2 ದಿನ ಕೋರ್ಟ್ ಇರೋದು. ಅದಾದ್ಮೇಲೆ ಕೋರ್ಟು ಸಮರ್ ಹಾಲಿಡೇಸಿಗೆ ಹೋಗುತ್ತೆ.